ಇವತ್ತು ಬಹಳ ಜನ ಪೊಲೀಸರು ಇಲ್ಲಿ ಬಂದು ನಿಂತಿದ್ದಾರೆ. ಬಹುಶಃ ತಾವೆಲ್ಲರೂ ಕೂಡ ಇವತ್ತು ರೈತರ ಮಕ್ಕಳೇ. ಇವತ್ತು ನಿಮ್ಮಲ್ಲೇ ಯಾರಾದ್ರೂ ನಿಮ್ಮ ತಂದೆ ತಾಯಿದು, ನಿಮ್ಮ ಅಜ್ಜ ಮುತ್ತಜ್ಜ, ನಿಮ್ಮ ಅಜ್ಜಿದು ಯಾರ್ದಾದ್ರೂ ಇವತ್ತು ಜಾಗ ಈ ರೀತಿ ಬಲವಂತವಾಗಿ ವಶಪಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲೂ ಕೂಡ ಕಿರಿಕಿರಿ ಇದೆ, ನಿಮಗೂ ಕೂಡ ಸಮಾಧಾನ ಇಲ್ಲ ನಮ್ಮನ್ನು ತಡೆಯೋದಕ್ಕೆ. ಆದ್ರೂ ಒತ್ತಾಯಪೂರ್ವಕವಾಗಿ ಇವತ್ತು ನಿಮ್ಮ ಮೇಲೆ ಸರ್ಕಾರ ಆದೇಶ ಹೊರಡಿಸಿದ್ದಾರೆ. ನಿಮ್ಮ ಅಂತಿಮವಾಗಿ ಸರ್ಕಾರಕ್ಕೆ ತಲೆಬಾಗಬೇಕಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದೀರಿ. ನಾನು ನಿಮ್ ಯಾರನ್ನು ಕೂಡ ದೂಷಣೆ ಮಾಡೋದಿಲ್ಲ. ಆದ್ರೆ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ, ಇಡೀ ಜನತಾದಳ ಪಕ್ಷದ ಕುಟುಂಬ ಅಂದ್ರೆ ನಮ್ಮ ಹಾಲಿ ಮಾಜಿ ಶಾಸಕರು, ಅಭ್ಯರ್ಥಿಗಳು ಸೇರಿದಂತೆ ನಮ್ಮ ಜಿಲ್ಲೆಯ ಅನ್ನದಾತರ ರಕ್ಷಣೆಗೋಸ್ಕರ, ನಮ್ಮ ಜಿಲ್ಲೆಯ ಅನ್ನದಾತರ ಇವತ್ತು ಅಸ್ತಿತ್ವಕ್ಕೋಸ್ಕರ ಹೋರಾಟಕ್ಕೆ ಹಲವಾರು ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಇವತ್ತು ಬಂದಂತವರು ಯಾರು ಕೂಡ 200 ರೂಪಾಯಿ 500 ರೂಪಾಯಿ ತಗೊಂಡು ಬಂದಿರತಕ್ಕಂಥವರಲ್ಲ. ಎಲ್ಲರೂ ಕೂಡ ರೈತರ ಮಕ್ಕಳು. ರೈತರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಪಕ್ಕದ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ ಬರ ಪರಿಹಾರ ವೀಕ್ಷಣೆ ಮಾಡ್ತಕ್ಕಂಥದಕ್ಕೆ ಒಂದು ತಂಡ ರೂಪಿಸಿ ನಮ್ನೆಲ್ಲರನ್ನು ಕಳಿಸ್ಕೊಟ್ಟಿದ್ರು. ವಿಜಯಪುರದಲ್ಲಿ ಹೋದ್ರು, ಬಾಗಲಕೋಟೆಯಲ್ಲಿ ಹೋದ್ರು, ಹುಬ್ಳಿ ಧಾರವಾಡಕ್ಕೆ ಹೋದ್ರು. ಬಿಡದಿ ರೈತರನ್ನ ಉಳಿಸಿ ಸರ್, ಅವ್ರ ಕಷ್ಟ ನೋಡಕ್ಕಾಗ್ತಾ ಇಲ್ಲ ರೀ ನಿಖಿಲ್ ಅವ್ರೆ ಅಂತ ಅಲ್ಲಿರ್ತಕ್ಕಂಥ ರೈತರ ಕೂಗು ಇವತ್ತು ಇಲ್ಲಿರ್ತಕ್ಕಂಥ 26 ಹಳ್ಳಿಯ ರೈತರ ಆತ್ಮವಿಶ್ವಾಸದ ಬಲವನ್ನ ಇವತ್ತು ಹೆಚ್ಚಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಎಲ್ಲರೂ ಕೂಡ ನಮ್ಮ ಶಾಸಕ ಮಿತ್ರರು ಅತ್ಯಂತ ಗಟ್ಟಿ ಧ್ವನಿಯಿಂದ, ಸ್ಪಷ್ಟ ನಿರ್ಧಾರದಿಂದ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಮೊದಲನೇ ದಿನ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಬಂದಿದ್ರು. ಅವ್ರು ಏನು ಸತ್ಯ ಶೋಧನಾ ವರದಿಯ ಬಗ್ಗೆ ನನ್ನ ಸಂಪೂರ್ಣವಾದಂತಹ ದಾಖಲಾತಿಗಳು, ಸುಮಾರು 300-400 ಪುಟಗಳ ದಾಖಲಾತಿಗಳ ಬಗ್ಗೆ ಇಟ್ಕೊಂಡು ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಯಾವ 2006ರಲ್ಲಿ ಕುಮಾರಸ್ವಾಮಿ ಅವ್ರ ಕೂಸು ಅಂತ ಇವತ್ತಿಗೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವತ್ತು ಈ ಒಂದು ಪ್ರಾಜೆಕ್ಟ್ ಆಗಬಾರದು, ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಬಾರದು ಅಂತಕ್ಕಂಥ ಒಂದು ವರದಿಯಲ್ಲಿ ತಾವು ಏನೇನು ಉಲ್ಲೇಖಿಸಿದ್ದೀರಿ, ಏನೇನು ಬರೆದಿದ್ದೀರಿ ಅಂತಕ್ಕಂಥದ್ದು ನಿಮ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ದಯವಿಟ್ಟು. ಯಾವುದು ಕೂಡ ನೀವು ಮರೆಸಲಿಕ್ಕೆ ಸಾಧ್ಯ ಇಲ್ಲ, ತಿರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ದಾಖಲೆಗಳಲ್ಲಿದೆ. ಪಾಪ ಬರ್ತಾರೆ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಮಾತಾಡ್ತಿದೆ, ಜಾಗತಿಕ ಟೆಂಡರ್ ಕರೆದ್ಬಿಟ್ರು. ರೇ ಸ್ವಾಮಿ, ಜಾಗತಿಕ ಟೆಂಡರ್ ಕರೆದಾಗ ಸನ್ಮಾನ್ಯ ಕುಮಾರಣ್ಣ ಅವರ ನಮ್ಮ ಮಿತ್ರ ಪಕ್ಷ, ಅಂದಿನ ಮಿತ್ರ ಪಕ್ಷ, ಇಂದಿಗೂ ಮಿತ್ರ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ಕೆಡವಿದ್ರು, ಬಿದ್ದಿತ್ತು. ಜಾಗತಿಕ ಟೆಂಡರ್ನ ಕಾಲ್ ಮಾಡಿದಾಗ ರಾಷ್ಟ್ರಪತಿಗಳ ಆಡಳಿತ ಇತ್ತು. ಅದನ್ನ ಅಂಕಿ ಅಂಶ ಡೇಟ್ಗಳ ಸಮೇತವಾಗಿ ನಾವು ಹೇಳ್ತೇವೆ. ಸುಳ್ಳು ಹೇಳಬೇಡಿ. ಯಾಕೆ ನಿಮ್ಗಷ್ಟು ಆತಂಕ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಾಹೀರಾತುಗಳು ಕೊಡ್ತೀರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲೆಲ್ಲೆಲ್ಲೋ ಹೋರ್ಡಿಂಗ್ಗಳನ್ನ ಹಾಕ್ತೀರಿ. ನಿನ್ನೆ ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಮಾನ್ಯ ಮುಖ್ಯಮಂತ್ರಿಗಳು 2 ಕೋಟಿ ಅಲ್ಲ 3 ಕೋಟಿ ಕೊಡ್ತೀನಿ ಆಫರು, ಮತ್ತೊಂದು ಗ್ಯಾರಂಟಿ, 7ನೇ ಗ್ಯಾರಂಟಿ ಅಂತಾರೆ. ನಾಳೆ ಬಿಟ್ರೆ ಇದನ್ನ. ರೇ ಸ್ವಾಮಿ, ಇಲ್ಲಿ ಯಾರು ಕೂಡ 2 ಕೋಟಿ 3 ಕೋಟಿ 10 ಕೋಟಿಗೆ ಯಾರು ಕೂಡ ಕೈ ಚಾಚ್ಕೊಂಡು ನಿಂತಿಲ್ಲ. ಒಂದರ್ಥ ಮಾಡ್ಕೊಳ್ಳಿ, 1 ಇಂಚು ಭೂಮಿನೂ ಕೂಡ ಇಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು 1 ಎಕರೆ, ಅರ್ಧ ಎಕರೆ, ಗುಂಟೆ ಲೆಕ್ಕದಲ್ಲಿ ಇವತ್ತು ಜಮೀನನ್ನು ಇಟ್ಕೊಂಡಿದ್ದಾರೆ. ನೀವು ಕೊಡ್ತಕ್ಕಂಥ ಜುಜುಬಿ ದುಡ್ಡನ್ನ ತಗೊಂಡು ಇವತ್ತು ಬೆಂಗಳೂರಿನಲ್ಲಿ ಏನಾದ್ರೂ ಒಂದು ಸೈಟ್ ಅನ್ನ ಖರೀದಿ ಮಾಡ್ಲಿಕ್ಕೆ ಆಗ್ತದ?